ನಮಸ್ಕಾರ ಎಲ್ಲರಿಗೂ. ಸೊ ಲೈಫ್ ಅಂತಂದ್ಮೇಲೆ ಯಾಕೆ ಹುಡ್ತೀವಿ ಮತ್ತು ಹೇಗೆ ಹುಟ್ಟಿದ್ದೀವಿ ಅಂತ ನಮಗೆ ಯಾರಿಗೂ ಗೊತ್ತಾಗಲ್ಲ. ಲೈಕ್ ಸುಮ್ಮನೆ ಹುಟ್ಬಿಟ್ಟಿದ್ದೀವಿ, ಹೇಗೋ ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ, ಎಲ್ಲಿಂದ ಬಂದ್ವಿ, ಯಾಕೆ ಎಲ್ಲಿಂದ ಎಲ್ಲಿದ್ವಿ, ಈ ಥರ ಎಲ್ಲ. ಸೊ ಹುಟ್ಟು ಅನ್ನೋದು ಒಂದು ವಿಚಿತ್ರ, ಅದೊಂದು ಅರ್ಥ ಆಗಲ್ಲ ಅಂತ ನಮಗೆ ಅನಿಸುತ್ತೆ. ಅದೇ ಥರ ಎಲ್ಲ ಲೈಕ್ ಸಾಯೋರನ್ನ ನೋಡುವಾಗ ಏನಿದು ಸಾವು ಅಂತಂದ್ರೆ ಇನ್ನು ಮುಂದೆ ಏನಾಗುತ್ತೆ, ದೆವ್ವ ಆಗ್ತಾರ, ಆಮೇಲೆ ಯಾವುದೋ ಲೋಕಕ್ಕೆ ಹೋಗ್ಬಿಡ್ತಾರ, ಯಾವುದೋ ನರಕಕ್ಕೆ ಹೋಗ್ತಾರ, ಸ್ವರ್ಗಕ್ಕೆ ಹೋಗ್ತಾರ, ಅಥವಾ ಮತ್ತೆ ಏನೋ ಆಗಿ ಹುಡ್ತಾರ, ಪುನರ್ಜನ್ಮ ಅದು ಇದು ಅಂತ, ಅದು ಕೂಡ ಅರ್ಥ ಆಗಲ್ಲ. ಸೊ ಹುಟ್ಟು ಕೂಡ ಅರ್ಥ ಆಗಲ್ಲ, ಈ ಸಾವು ಕೂಡ ಅರ್ಥ ಆಗಲ್ಲ. ಹಾಗಿದ್ಮೇಲೆ ಇವಾಗ ಏನು ನಡೀತಾ ಇದೆಯಲ್ಲ, ಇವಾಗೇನೋ ಲೈಕ್ ಲೈಫ್ ಅಂತ ಏನು ನಡೀತಾ ಇದೆ, ಏನೋ ಘಟನೆಗಳಾಗ್ತವೆ, ಆದರೆ ಹೆಂಗ್ ಬೇಕಂಗೆ ಆಗ್ತವೆ, ಲೈಕ್ ಅದು ಅನ್ಸರ್ಟನಿಟಿ ಇದೆ, ಏನು ಅಂತಾನೆ ಅರ್ಥ ಆಗಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ನಮಗೆ ಅರ್ಥ ಆಗೋದು ಏನಿದೆ ಅಂತ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ನಮಗೆ ಹುಟ್ಟು ಅರ್ಥ ಆಗಲ್ಲ, ಸಾವು ಅರ್ಥ ಆಗಲ್ಲ, ಮಧ್ಯಕ್ಕಿರೋದು ಅರ್ಥ ಆಗಲ್ಲ ಅಂತಂದ್ಮೇಲೆ ಸೊ ಇದು ಏನು ಅಂತಾನೆ ಅರ್ಥ ಆಗಲ್ಲ ಬೇಸಿಕಲಿ. ಆದರೆ ಹ್ಯೂಮನ್ದು ಒಂದು ನೇಚರ್ ಏನಂತಂದ್ರೆ, ಏನೂ ಅರ್ಥ ಆಗದೆ ಇದ್ರೂ ಕೂಡ ಎಲ್ಲದನ್ನು ಕ್ವಶನ್ ಮಾಡೋ ಒಂದು ಕ್ಯೂರಿಯಸ್ ಮೆಂಟಾಲಿಟಿ ಅದು ಸೈಂಟಿಸ್ಟ್ಗಳಲ್ಲಿ ತುಂಬ ಇರುತ್ತೆ. ಸೊ ಈ ಥರ ಕ್ಯೂರಿಯಸ್ ಮೆಂಟಾಲಿಟಿ ಇರ್ತಕ್ಕಂಥ ಸೈಂಟಿಸ್ಟ್ಗಳ ಇವತ್ತು ಇಬ್ಬರು ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವರು ಯಾಕೆ ಈ 4ನೇ ಡೈಮೆನ್ಷನ್ ಅಥವಾ ಈ ಸತ್ತ ವ್ಯಕ್ತಿಗಳು ಅಥವಾ ಈ ಸ್ಪಿರಿಟ್ಸ್, ಗೋಸ್ಟ್ಸ್ ಅಂತ ಏನು ಕರೀತಾರೆ, ಇವುಗಳಿಂದ ವೈಜ್ಞಾನಿಕವಾಗಿ ಕಾಂಟ್ಯಾಕ್ಟ್ ತಗೋಬಹುದು ಬೇರೆ ಲೋಕದಲ್ಲಿ ಅಥವಾ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಅಂತಾರಲ್ಲ, ನಮ್ಮಲ್ಲಿ ಅಡಗಿರುವಂತಹ ಆ ಡೈಮೆನ್ಷನ್ ಅಲ್ಲಿ ಅಡಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಅಥವಾ ಆ ಒಂದು ಸ್ಪಿರಿಟ್ಗಳ ಜೊತೆ ಮಾತಾಡಬಹುದಾ ಅನ್ನೋ ಒಂದು ಕಾಂಟ್ಯಾಕ್ಟ್ ತಗೋಬಹುದಾ ಅನ್ನೋ ಒಂದು ಮೆಥಡ್ಗಳನ್ನು ಯಾಕೆ ಟ್ರೈ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬರೋ ಇಬ್ರು ಮೇನ್ ವ್ಯಕ್ತಿಗಳು ಯಾರು ಅಂತಂದ್ರೆ ನಿಕೋಲಾ ಟೆಸ್ಲಾ ಮತ್ತೆ ಆಲ್ವಾ ಎಡಿಸನ್. ಸೊ ಇವ್ರದ್ದು ರೈವಲ್ರಿ ತುಂಬಾ ಫೇಮಸ್ ಆಗಿದೆ ಹಿಸ್ಟ್ರಿಯಲ್ಲಿ. ನಿಕೋಲಾ ಟೆಸ್ಲಾ ಅವರು ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಫೇಮಸ್ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ರು. ಡೈರೆಕ್ಟ್ ಕರೆಂಟೇ ಲೈಕ್ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಎಡಿಸನ್ ಅವರು ಒಂದು ಇದು ವಾರ ಇತ್ತಲ್ಲ, AC ವರ್ಸಸ್ DC ಅಂತ, ಈ ವಾರ್ನ ನಿಕೋಲಾ ಟೆಸ್ಲಾ ಅವ್ರಿಗೆ ಗೆಲ್ತಾರೆ. ಮತ್ತು ಆಲ್ಟರ್ನೇಟಿಂಗ್ ಕರೆಂಟ್ ಇವತ್ತು ನಾವು ಮನೆಯಲ್ಲೆಲ್ಲ ಬಳಸ್ತಾ ಇದ್ದೀವಿ, ಅದೇ ಎಫಿಷಿಯೆಂಟ್ ಆಗಿ ಎನರ್ಜಿ ಟ್ರಾನ್ಸ್ಫರ್ ಮಾಡುತ್ತೆ ಬಹಳ ಡಿಸ್ಟೆನ್ಸ್ಗಳಲ್ಲಿ. ಸೊ ಅವರಿಗೆ ಇಲ್ಲಿ ಇವರಿಬ್ಬರ ಮೆಂಟಾಲಿಟಿ ಹೇಗಿತ್ತಂತಂದ್ರೆ, ಎಡಿಸನ್ ಅನ್ನೋರು ತುಂಬ ಏನೋ ವರ್ಕ್ ಓರಿಯೆಂಟೆಡ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವರು ಟ್ರೈ ಮಾಡೋದು ಮತ್ತೆ ಹೊಸದಾಗಿ ಏನಾದ್ರು ಕಂಡುಹಿಡಿಯೋದು, ಟ್ರೈ ಮಾಡೋದು ಹೊಸದಾಗಿ ಏನಾದ್ರು ಕಂಡುಹಿಡಿಯೋದು. ಸೊ ಈ ಥರ ಅವರು ವರ್ಕ್ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು, ಏನಾಗುತ್ತೆ ಅನ್ನೋದ್ರ ಮೇಲೆ ಅಲ್ಲ, ಏನು ಮಾಡ್ತಿದ್ದೀನಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು. ಆದರೆ ಈ ನಿಕೋಲಾ ಟೆಸ್ಲಾ ಅನ್ನೋ ವ್ಯಕ್ತಿ ಇವರೊಬ್ಬ ಇಂಟ್ರೋವರ್ಟ್ ಆಗಿದ್ದು ಒಬ್ಬ ನಿಗೂಢ ವ್ಯಕ್ತಿಯಾಗಿದ್ರು. ಇವ್ರ ಬಗ್ಗೆ ತುಂಬಾ ರಹಸ್ಯಗಳಿದೆ, ಎಷ್ಟೊಂದು ವಿಡಿಯೋದಲ್ಲಿ ನೀವು ಕೂಡ ನೋಡಿರ್ಬೋದು. ಈ ವ್ಯಕ್ತಿ ಹೇಗಿದ್ರು ಅಂತಂದ್ರೆ, ಏನಾಗುತ್ತೆ ಅಥವಾ ಏನ್ ಮಾಡ್ತಿದ್ರು ಅಂತ ಇವರಿಗೆ ಮೊದಲೇ ಗೊತ್ತಾಗ್ತಿತ್ತು. ಅವ್ರು ಇಮ್ಯಾಜಿನೇಷನ್ ಮಾಡ್ತಿದ್ರು, ಅದೇ ತರ ಅದನ್ನ ವರ್ಕ್ ಆಗಿ ಮಾಡ್ತಿದ್ರು. ಅವರು AC ಕರೆಂಟ್ ಅನ್ನ ಅದೇ ತರ ಕಂಡಿದ್ರು ಅಂತ ಒಂದ್ ಕಡೆ ಪ್ರಸ್ತಾಪ ಆಗುತ್ತೆ. ಸೊ ಈ ತರ ಇಮ್ಯಾಜಿನೇಷನ್ ಮತ್ತೆ ನಿಗೂಢ ವ್ಯಕ್ತಿ ಈ ತರ AC ಕರೆಂಟ್ ನ ಗೆದ್ದು ಬಿಟ್ಟಿದ್ದಾನೆ. ಅವನ ಒಂದು ಸಿದ್ಧಾಂತವನ್ನೇ ಲೈಕ್ ಎಫಿಷಿಯೆಂಟ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಮಂಡಿಸಿದೇನೆ ಅಂತಂದ್ರೆ, ಎಡಿಸನ್ಗೆ ಇವ್ರ ಮೇಲೆ ಎನ್ವಿ ಇದ್ರು ಕೂಡ ಲೈಕ್ ಅವ್ರ ಅಂಡರಲ್ಲೇ ವರ್ಕ್ ಮಾಡಿದ್ರು ನಿಕೋಲಾ ಟೆಸ್ಲಾ ಅವರು. ಆದರೆ ಮತ್ತೆ ಇವರು ಹೊರಗೆ ಬಂದರು ಇವರಿಬ್ಬರ ನಡುವೆ ಆಗ್ತಕ್ಕಂಥ ಕ್ಲಾಶ್ ಇಂದ. ಸೊ ಬಿಸ್ನೆಸ್ ಸಪರೇಟ್ ಆಯಿತು. ಸೊ ಎಡಿಸನ್ಗೆ ಇವ್ರ ಮೇಲೆ ಗೌರವ ಇತ್ತು, ಆದರೂ ಕೂಡ ಇವ್ರ ಮೇಲೆ ಒಂದು ದ್ವೇಷ ಕೂಡ ಇತ್ತು, ಲೈಕ್ ಈ ಥರ ನನಗೆ ರೈವಲ್ರಿ ಮಾಡ್ತಾ ಇದ್ದಾರೆ ಅಂತ. ಸೊ ಏನಾಯ್ತು, 1920ಕ್ಕೆ ಬರೋಣ, ಅದಕ್ಕಿಂತ ಹಿಂದೆ ಆಗಿರೋ ನಿಗೂಢವನ್ನು ಆಮೇಲೆ ಹೇಳ್ತೀನಿ. 1920ರಲ್ಲಿ ಎಡಿಸನ್ ಅವರು ಒಂದು ಘೋಸ್ಟ್ ಫೋನ್ ಅಂತ ಒಂದು ಪ್ರಿಪೇರ್ ಮಾಡ್ತಾ ಇದ್ರು. ನ್ಯೂ ಜೆರ್ಸಿಲ್ ಅವರ ಮೆನ್ಲೋ ಪಾರ್ಕ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವೊಬ್ಬ ವ್ಯಕ್ತಿಗಳನ್ನ ಕರೆದ್ರು. ಆ ವ್ಯಕ್ತಿಗಳನ್ನ ಕರೆದ್ಬಿಟ್ಟು, ಇವತ್ತು ರಾತ್ರಿ ನಾನು ಒಂದು ವಿಶೇಷವಾದ ವಸ್ತುವಿನ ಮೇಲೆ ಬಹಳ ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಿದ್ದೆ, ಇವತ್ತಿದು ರೆಡಿ ಆಗಿದೆ. ಇವತ್ತು ರಾತ್ರಿ ಇಲ್ಲಿ ಏನಾದರೂ ಸ್ಪಿರಿಟ್ಸ್ಗಳಿದ್ರೆ ಅಥವಾ ಗೋಸ್ಟ್ಗಳಿದ್ರೆ, ಸ್ಪಿರಿಚುವಲ್ ಬೀಯಿಂಗ್ಸ್ಗಳಿದ್ರೆ, ಅವುಗಳನ್ನು ನಾನು ನಿಮಗೆ ಕೇಳ್ಸಂಗೆ ಮಾಡ್ತೀನಿ ಅಥವಾ ಅದನ್ನ ತೋರ್ಸಂಗೆ ಮಾಡ್ತೀನಿ ಅಂತ ಒಂದು ಕ್ಲೇಮ್ ಮಾಡಿದ್ರು. ಅವಾಗಿನ ಕಾಲ ಅಬ್ಸರ್ವ್ ಆಗಿರಲಿಲ್ಲ. ಯಾಕೆ ಅಂತಂದ್ರೆ, ಅವಾಗ ತಾನೇ ರೇಡಿಯೋ ಇನ್ವೆನ್ಷನ್ ಆಗ್ತಾ ಇತ್ತು, ಅವಾಗ ತಾನೇ ಎಲ್ಲ ಫ್ರೀಕ್ವೆನ್ಸಿಗಳು ಏನು ಅಂತಂದ್ರೆ ಅರ್ಥ ಮಾಡ್ಕೊಳ್ತಾ ಇದ್ರು, ಯಾವ ಬ್ಯಾಂಡ್ ಇದಾವೆ, ಯಾವ್ಯಾವ ಅಪ್ಲಿಕೇಶನ್ ಏನು ಅದ್ರದ್ದು, ಹೇಗೆ ಬಿಲ್ಡ್ ಮಾಡೋದು ಒಂದು ಟಿವಿನ ಅಂತ ಅವಾಗ ತಾನೇ ಅರ್ಥ ಮಾಡ್ಕೊತಿದ್ರಲ್ಲ. ಅವಾಗ ಏನೇ ಬಂದ್ರು ಕೂಡ ಮ್ಯಾಜಿಕ್ ತರ ನೋಡ್ತಾ ಇದ್ರು. ನೀವು ಹಳೆ ಕಾಲದ ವಿಡಿಯೋಗಳನ್ನು ನೋಡಿದ್ರೆ, ಅವ್ರು ಕ್ಯಾಮ್ರಾ ಕಂಡ್ರೆ ಅದೇನೋ ಒಂಥರ ಬಾಕ್ಸ್ ತರ ಮಾಡ್ತಾರೆ. ಇವಾಗ ಕ್ಯಾಮ್ರಾ ಅಂತಂದ್ರೆ ಯಾರು ಕೇರೆ ಮಾಡಲ್ಲ. ಸೊ ಅವರು ಆ ಥರ ವ್ಯಕ್ತಿಗಳನ್ನೆಲ್ಲ ಕರೆದ್ಬಿಟ್ಟು, ಅದು ಏನು ಡಿವೈಸ್ ಅಂತಂದರೆ ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಂತ ಇರುತ್ತೆ, ಒಂದು ಸ್ಕ್ರೀನ್ ಥರ. ಆ ಸ್ಕ್ರೀನ್ ಮೇಲೆ ಪಲ್ಸಸ್ ಬಿಡ್ತಾರೆ, ಎಲೆಕ್ಟ್ರಿಕ್ ಪಲ್ಸಸ್ನ. ಅವು ಆ ಪಲ್ಸ್ ಹೋಗುವಾಗ, ಫೋಟಾನ್ಗಳು ಹೋಗುವಾಗ, ಆ್ಯಕ್ಚುಲಿ ಫೋಟಾನಿಕ್ ಪಲ್ಸಸ್ ಅವು
ಮಧ್ಯದಲ್ಲಿ ಏನಾದರೂ ಒಂದು ದೆವ್ವ ಅಥವಾ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಲೈಕ್ ಆ ಥರ ಸ್ಪಿರಿಟ್ ಕಾಂಟ್ಯಾಕ್ಟ್ ಬಂದರೆ ಅದು ಫೋಟಾನಿಕ್ ಸೆಲ್ ಮೇಲೆ ಬೀಳುತ್ತೆ ಅಂತ ಹೇಳಿ, ಫೋಟಾನಿಕ್ ಸೆಲ್ ಮೇಲೆ ಬೀಳುತ್ತೆ ಅಂತ ಹೇಳಿ ಅವರು ಒಂದು ಲೆಕ್ಕ ಹಾಕಿದ್ರು. ಇದಕ್ಕೆ ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ರು ಅಂತ ಅವರು ಹೇಳ್ಕೊಳ್ತಿರ್ತಾರೆ. ಸೊ ಅವರು ಆ ಥರ ಹಿಂಗೆ ಅವಾಗ ಎಲ್ಲ ಸ್ಪಿರಿಚುವಲಿಸ್ಟ್ಗಳು ಅಂತ ಇರ್ತಾರಲ್ಲ, ಹಿಂಗೆ ರೌಂಡ್ ಟೇಬಲಲ್ಲಿ ಕೂತ್ಕೊಂಡ್ಬಿಟ್ಟು ಆತ್ಮಗಳನ್ನ ಕರಿತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಕ್ಯಾಂಡಲ್ ಇಟ್ಟು ಅದೇನೋ ಚಾಂಟೆಡ್ ಮಂತ್ರ ಹೇಳ್ತೀವಿ ಅಂತ ಹೇಳಿ ಆ ಥರ ವ್ಯಕ್ತಿಗಳನ್ನು ಕರೆಸಿದ್ರು. ಆ್ಯಕ್ಚುಲಿ ಏನಾದರೂ ಆದರೆ ಅಂತ ಲೈಟ್ ಆಫ್ ಮಾಡಿ ಕ್ಯಾಂಡಲ್ ಹಾಕಿ ಅಂತಂದರು. ಲೈಟ್ ಆಫ್ ಆಯಿತು, ಎಲ್ಲ ಕ್ಯಾಂಡಲ್ ಆನ್ ಮಾಡಿದರು. ಸೊ ಇವರು ಈ ಮಷಿನ್ನ ಟರ್ನ್ ಆನ್ ಮಾಡಿದ್ರು. ಆ್ಯಕ್ಚುಲಿ ಗೋಸ್ಟ್ ಫೋನ್ ಅಂತ ಇರುತ್ತಲ್ಲ, ಇದು ಕಂಟಿನ್ಯೂಸ್ ಆಗಿ ಫೋಟಾನಿಕ್ ಚಾರ್ಜಸ್ಗಳನ್ನ ಬಿಡ್ತಾ ಹೋಯ್ತು. ಫೋಟೋ ಎಲೆಕ್ಟ್ರಿಕ್ ಸೆಲ್ ಮೇಲೆ 1 ತಾಸು ಆಯ್ತು, 2 ತಾಸು ಆಯ್ತು, ಯಾರು ಲೈಕ್ ಬರಲೇ ಇಲ್ಲ, ಅದ್ರ ಹತ್ರ ಯಾವ ಸೌಂಡು ಬರಲಿಲ್ಲ, ಅದ್ರ ಆ ಮೂಲಕ ಯಾರು ಹಾದು ಹೋಗಲಿಲ್ಲ. ಮೋಸ್ಟ್ಲಿ ಯಾರು ಅವ್ರ ಮನೇಲಿ ದೆವ್ವ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಅಥವಾ ದೆವ್ವನೇ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಯಾರಿಗೂ ಗೊತ್ತು. ಸೊ ಈ ಒಂದು ಕಾರಣದಿಂದಾಗಿ ಅವರು ಬೇಜಾರಾದ್ರು. ಆದರೂ ಕೂಡ ಅವರಿಗೆ ಮನಸ್ಸಲ್ಲಿ ಎಲ್ಲ ಒಂದಿತ್ತು, ನಾನು ಸರಿಯಾಗಿ ಮಾಡ್ತಿಲ್ಲ, ಆದರೆ ಅವುಗಳನ್ನ ಈ ಥರ ಕಾಂಟ್ಯಾಕ್ಟ್ ಮಾಡ್ಬೋದು, ಬೇರೆ ಲೋಕದಲ್ಲಿರ್ತಕ್ಕಂಥ ಏನೋ ಆ ಥರ ವ್ಯಕ್ತಿಗಳಾಗಲಿ ಸತ್ತ ವ್ಯಕ್ತಿಗಳಾಗಲಿ ಅವರು ಎಲ್ಲೂ ನಾಶ ಆಗಲ್ಲ ಅಂತ. ಯಾಕೆ ಅಂತಂದರೆ ಮನುಷ್ಯ ಎಲ್ಲರ ಶಕ್ತಿಗಳ ರೂಪ, E=mc² ಪ್ರಕಾರ ಶಕ್ತಿ ಅನ್ನೋದು ನಾಶ ಆಗಲ್ಲ. ಮುಂಚೆ ಬ್ರಹ್ಮಾಂಡ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು ಅಂತ ಹೇಳ್ತಾರೆ, ಆದರೆ ಬ್ರಹ್ಮಾಂಡ ಬರಕ್ಕೆ ಏನೋ ಒಂದು ದೊಡ್ಡ ಶಕ್ತಿ ಇರಲೇಬೇಕು, ಇದ್ದಕ್ಕಿದ್ದಂಗೆ ಶಕ್ತಿ ಉತ್ಪತ್ತಿ ಆಗಲ್ಲ. ಇದು ವಿಜ್ಞಾನದಲ್ಲಿ ಹೇಳುತ್ತೆ. ಟೋಟಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ಒಂದು ಬರ್ತಾರ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೀತಾರೆ. ಹೀಟನ್ನು ನೀವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದೇ ಹೊರತು ನಾಶ ಮಾಡೋಕ್ಕಾಗಲ್ಲ. ಅದೇ ಥರ ಮನುಷ್ಯ ಒಂದು ಫಾರ್ಮ್ ಆಫ್ ಎನರ್ಜಿ, ಅವನ ಸೋಲ್ ಒಂದು ಯಾವುದೋ ಒಂದು ಅರ್ಥ ಮಾಡ್ಕೊಳ್ಳೋದೇ ಇರ್ಲಿದ್ರು ಕೂಡ ಅದೊಂದು ಎನರ್ಜಿ, ಅದರಿಂದ ನಾವು ಏನೇನೋ ಮಾಡ್ತೀವಲ್ಲ, ಚಿಂತನೆ ಮಾಡ್ತೀವಿ, ಓಡಾಡ್ತೀವಿ, ನಾವು ಮಾಡ್ತೀವಿ. ಸೊ ಈ ಥರ ಎನರ್ಜಿಗಳು ಲಾಸ್ ಆದಾಗ ಅವು ಯಾವುದಾದ್ರೂ ಬೇರೆ ರೆಲ್ಮಿಗೆ ಹೋದರೆ, ಬೇರೆ ಡೈಮೆನ್ಷನ್ಗೆ ಹೋದರೆ ಕ್ವಾಂಟಮ್ ಟೆಲಿಪೋರ್ಟೇಷನ್ ಅಂತ ಕರೀತಾರೆ, ಅಥವಾ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ. ಕೆಲವೊಂದು ಪಾರ್ಟಿಕಲ್ಗಳು ಎಂಟ್ಯಾಂಗಲ್ ಆಗಿದ್ರು ಕೂಡ ಎಷ್ಟೇ ದೂರದಲ್ಲಿ ಎಷ್ಟೇ ಡೈಮೆನ್ಷನ್ ಇದ್ರೂ ಕೂಡ ಅವೆರಡು ಒಂದೇ ಥರ ಬಿಹೇವ್ ಮಾಡ್ತವೆ ಅಂತ ಹೇಳಿ ಇವಾಗ ಐನ್ಸ್ಟೈನ್ ಅವರು ಹೇಳಿದ್ರು. ಈ ಒಂದು ಅವರು ಸಿದ್ಧಾಂತವನ್ನ ಬೇಸಾಗಿಟ್ಕೊಂಡು ಎಡಿಸನ್ ಅವರಿಗೆ ಇನ್ನೂ ಹೋಪ್ ಇತ್ತು, ಅವ್ರು ಆದರೆ ಸತ್ತು ಹೋದ್ರು. ಆ ಥರ ಮಾಡ್ತಾ ಅದನ್ನ ಯಾರು ಕಂಟಿನ್ಯೂ ಮಾಡಲಿಲ್ಲ, ಆ ರಿಸರ್ಚ್ ಅಲ್ಲಿ ನಿಂತೋಯ್ತು. ಯಾಕೆ ಈ ಥರ ಮಾಡಿದ್ರು ಅನ್ನೋದಕ್ಕೊಂದು ವಿಚಿತ್ರ ಕಾರಣ ಇದೆ. 1901 ಸಮೀಪದಲ್ಲಿ ಈ ನಿಕೋಲಾ ಟೆಸ್ಲಾ ಅನ್ನುವ ಗ್ರೇಟ್ ಇನ್ವೆಂಟರ್ ಮತ್ತೆ ಥಿಂಕರ್ ಏನಿದ್ರು, ಇವರು ಒಂದು ದಿನ ಇವ್ರ ಲ್ಯಾಬಲ್ಲಿ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಇವರು ಕ್ರಿಸ್ಟಲ್ ರೇಡಿಯೋ ಅನ್ನೋದನ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಈ ಕ್ರಿಸ್ಟಲ್ ರೇಡಿಯೋನ ಬಿಲ್ಡ್ ಮಾಡುವಾಗ ಇದರ ಏನಿದು ಕ್ರಿಸ್ಟಲ್ ರೇಡಿಯೋ ಅಂತ, ನಾರ್ಮಲ್ ರೇಡಿಯೋ ಕೇಳಿರ್ತೀರಿ ನೀವೆಲ್ಲ, ಪವರ್ ಸಪ್ಲೈ ಬೇಕು, ಹಿಂಗೆ ಟ್ಯೂನ್ ಮಾಡ್ತೀರಿ, ಯಾವುದೋ FM ಆಕಾಶವಾಣಿ ಅಂತ ಬರುತ್ತೆ. ಈ ಕ್ರಿಸ್ಟಲ್ ರೇಡಿಯೋ ಅಂತಂದರೆ ಪವರ್ನ ಕೊಡೋದೇ ಇಲ್ಲ, ನೀವು ಎಲ್ಲೂ ಯಾವುದಕ್ಕೂ ಪವರ್ ಸೋರ್ಸ್ನ ಕೊಡೋದೇ ಬೇಕಿಲ್ಲ. ಆಟೋಮೆಟಿಕಲಿ ಗಾಳಿಯಲ್ಲಿ, ಅಂದರೆ ನಾರ್ಮಲ್ ಲೈಕ್ ಏನಿದೆಯೋ ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಏನೇನು ಕಾಣುತ್ತೆ ನಮ್ಮ ಎನ್ವೈರ್ಮೆಂಟಲ್ಲಿ ಎಲ್ಲವನ್ನು ರಿಸೀವ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಡಿವೈಸ್ ಇದು. ಯಾವ್ದಾವುದನ್ನು ರಿಸೀವ್ ಮಾಡ್ತಾನೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸಸ್ಸು, ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಟರ್ಬೆನ್ಸಸ್ಸು, ಈ ಥರ ಎಲ್ಲೆಲ್ಲಿ ಅಂತಂದರೆ ಮನೆ ಹೌಸ್ ಹೋಲ್ಡ್ಗಳಿಂದ, ಅಥವಾ ಅಟ್ಮಾಸ್ಫಿಯರಲ್ಲಿ ಆಗ್ತಕ್ಕಂಥ ಸ್ಟ್ಯಾಟಿಕ್ ಡಿಸ್ಟರ್ಬೆನ್ಸಸ್ಸು, ಅಥವಾ ಲೈಟ್ನಿಂಗ್ ಆಗುವಾಗ, ಗುಡುಗು ಸಿಡ್ಲು ಬರುವಾಗ, ಈ ಥರ ಬರುವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಟರ್ಬೆನ್ಸಸ್ ಆಗುತ್ತಲ್ಲ, ಈ ಥರ ಯಾವುದು ಗಾಳಿಯಲ್ಲಿ ಮನುಷ್ಯರು ಇಂಡ್ಯೂಸ್ ಮಾಡಲ್ವೋ, ಈಗ ಸಿಡಿಲನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಆಗಲ್ಲ, ಅದು ಆಟೋಮೆಟಿಕಲಿ ಆಗ್ತಕ್ಕಂಥ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್, ಅದನ್ನು ಕೂಡ ಟ್ರ್ಯಾಕ್ ಮಾಡ್ಬೋದಾಗಿತ್ತು. ಇವರು ಅವತ್ತಿನ ದಿನ ರಾತ್ರಿ ಬರ್ಕೊಳ್ತಾರೆ, ನಾನು ಕ್ರಿಸ್ಟಲ್ ರೇಡಿಯೋ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ ಅವತ್ತಿನ ರಾತ್ರಿ, ಆದರೆ ಅಲ್ಲಿ ನನಗೆ ವಿಚಿತ್ರವಾದ ಶಬ್ದಗಳು ಕೇಳಿಸೋಕ್ಕೆ ಸ್ಟಾರ್ಟ್ ಆಯಿತು. ಮೊದಲಿಗೆ ನನಗೆ ಇದು ಹೆದರಿಕೆ ಆಯಿತು, ಯಾಕೆ ಇದು ಅಂತ. ಆಮೇಲೆ ನನಗೆ ಪ್ರಿನ್ಸಿಪಲ್ ಗೊತ್ತಿತ್ತು, ಇದು ಹೆಂಗಿದ್ರು ಎನ್ವೈರ್ಮೆಂಟಲ್ಲಿ ಥಿನ್ ಏರಿಂದ ಲೈಕ್ ಈ ಒಂದು ಇನ್ಫಾರ್ಮೇಷನ್ಗಳನ್ನು ತಗೊಳುತ್ತೆ ಅಂತ. ಆದರೆ ನನಗೆ ಅನಿಸಿದ್ದ ಒಂದು ವಿಚಿತ್ರ ಫಿನಾಮಿನಾ ಅಥವಾ ಈ ವಿದ್ಯಮಾನ ಏನು ಅಂತಂದರೆ, ಅರ್ಥ ಆಗದೆ ಇರೋದು, ಕೆಲವೊಬ್ಬ ಮನುಷ್ಯರ ವಾಯ್ಸಸ್ ಇದ್ದಂಗಿತ್ತು. ಅವರು ಏನೋ ನನಗೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತು. ಮಹಿಳೆಯ ವಾಯ್ಸು, ಲೈಕ್ ಯಾರ್ದೋ ಚಿಲ್ಡ್ರನ್ಗಳ ವಾಯ್ಸು, ಯಾರ್ದೋ ವ್ಯಕ್ತಿಯ ವಾಯ್ಸು, ವಿಚಿತ್ರಕರವಾದ ಬಹಳ ಕರ್ಕಶವಾದ ಡಿಸ್ಟರ್ಬೆನ್ಸಸ್ ಇರ್ತಕ್ಕಂಥದ್ದು. ಆದರೆ ಅದು ಅರ್ಥ ಆಗದೇ ಇಲ್ಲ ನನಗೆ, ಆ ಥರ ಒಂದು ಲ್ಯಾಂಗ್ವೇಜಲ್ಲಿ ಇತ್ತು. ಸೊ ಅವರು ಇದನ್ನು ಅವರು ಡೆವಲಪ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾರೆ. ಮತ್ತು ಈ ವಾಯ್ಸನ್ನು 1901 ಅವರು ಪೇಟೆಂಟ್ ಮಾಡ್ತಾರೆ ಈ ಕ್ರಿಸ್ಟಲ್ ರೇಡಿಯೋನ. ಆ ಪೇಟೆಂಟ್ ಅನ್ನೇ ಡೆವಲಪ್ ಮಾಡ್ತಾ ಅವ್ರು 1918 ಕೂಡ ಈ ವಾಯ್ಸಸ್ಗಳು ನನಗೆ ಕೇಳ್ತು ರ್ಯಾಂಡಮ್ ಆಗಿ ಅಂತ. ಯಾಕೆ ಈ ವಾಯ್ಸಸ್ಗಳು ಬರುತ್ತೆ ಅಂತ ಹೇಳಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೋದಾಗ, FM ರೇಡಿಯೋಗಳು 1930 ಮೇಲ್ ಬಂತು. ಫೆಡರಲ್ ಕಮ್ಯುನಿಕೇಶನ್ ಕಮಿಷನ್ ನೀವು ಪ್ರಕಾರ ನೋಡಿದರೆ 1930, 1940 ಮೇಲೆ ಇದನ್ನ ಡೆವಲಪ್ ಮಾಡ್ತಾರೆ. ಅಂದರೆ ಅದಕ್ಕಿಂತ ಹಿಂದೆ ರೇಡಿಯೋಗಳು ಇರಲಿಲ್ಲ. ಮತ್ತು ಗಾಳಿಯಲ್ಲಿ ಯಾರು
ಕ್ಯಾರಿಯರ್ನ ಮಾಡ್ಯುಲೇಟ್ ಮಾಡಿ ಬಿಡ್ತಾ ಇರಲಿಲ್ಲ. ಏನಿದು ಕ್ಯಾರಿಯರ್ನ ಮಾಡ್ಯುಲೇಟ್ ಮಾಡಿ ಬಿಡೋದು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಕೂತ್ಕೊಂಡು ಮಾತಾಡ್ತೀವಿ, ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿ ಅದು ಅವ್ರಿಗೆ ಕೇಳಿಸ್ಬೇಕು ಅಂತಂದರೆ ಅಷ್ಟು ಜೋರ ಒದರಕ್ಕಾಗತ್ತಾ? ಇಲ್ಲ. ಸೊ ಏನು ಮಾಡ್ತಾರೆ, ನಾವು ಮಾತಾಡ್ತಕ್ಕಂಥ ವಾಯ್ಸನ್ನು ಲೋ ಫ್ರೀಕ್ವೆನ್ಸಿ ಅದನ್ನು ಹೈ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ಗಳು ಅಂತ ಕರೀತಾರೆ. ಅದಕ್ಕೆ ಕ್ಯಾರಿಯರ್ಗಳು ಅಂತ ಕರೀತಾರೆ. ಕ್ಯಾರಿಯರ್ ಅಂದರೆ ಏನೋ ಹಿಂಗೆ ಇಟ್ಕೊಂಡು ಹೋಗೋದು ಅಂತ ಅಲ್ಲ. ಆ ಕ್ಯಾರಿಯರ್ಗಳ ಮೇಲೆ ನಮ್ಮ ವಾಯ್ಸನ್ನು ಹಾಕ್ಬಿಟ್ಟು ಅದನ್ನು 100 ಕಿಲೋಮೀಟರ್ ಗಟ್ಟಲೆ ಕಳಿಸ್ತಾರೆ. ಇದಕ್ಕೆ ನಾವು ಮಾಡ್ಯುಲೇಷನ್ ಅಂತ ಕರಿತೀವಿ. 2 ಟೈಪು, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಒಂದು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ. ಸೊ ಈ ಥರ ಯಾರು ಹಾಕಿರಲಿಲ್ಲ ನಿಯರ್ ಬೈ ರೇಡಿಯೋ ಸ್ಟೇಷನ್ಗೆ ಬರೋಕ್ಕೆ ಅಂತ. ಟೆಸ್ಲಾಗೆ ಆಶ್ಚರ್ಯ, ಯಾರು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಈ ಡಿಸ್ಟರ್ಬೆನ್ಸಸ್ ಎಲ್ಲಿಂದ ಬರ್ತಿದೆ? ಅಕಸ್ಮಾತ್ ಏನಾದರೂ ಫ್ರೀಕ್ವೆನ್ಸಿ ಇದೆಯಾ? ಆ ಫ್ರೀಕ್ವೆನ್ಸಿ ಈ ಸತ್ತ ವ್ಯಕ್ತಿಗಳು ಆದಮೇಲೆ ಅವರು ಆ ಫ್ರೀಕ್ವೆನ್ಸಿಗೆ ರೀಚ್ ಆಗ್ತಾರ? ಅಂದರೆ ಮನುಷ್ಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗನೇ ಆಗಿದ್ರೆ, ಈಗ ನಾವು ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ, ಕೋಪಕ್ಕೊಂದು ಫ್ರೀಕ್ವೆನ್ಸಿ ಇದೆ, ಲವ್ಗೆ ಒಂದು ಫ್ರೀಕ್ವೆನ್ಸಿ ಇದೆ, ಜಾಯ್ಗೆ ಒಂದು ಫ್ರೀಕ್ವೆನ್ಸಿ ಇದೆ, ಪೀಸಿಗೆ ಒಂದು ಫ್ರೀಕ್ವೆನ್ಸಿ ಇದೆ, ಎನ್ಲೈಟನ್ಮೆಂಟ್ಗೆ ಒಂದು ಫ್ರೀಕ್ವೆನ್ಸಿ ಇದೆ. ಅಂದರೆ ನಾವು ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಈ ಫ್ರೀಕ್ವೆನ್ಸಿಗಳ ಒಂದು ಗ್ರೂಪ್ ಆಗ್ಬಿಟ್ಟಿದೀವಿ. ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಒಂದು ಗ್ರೂಪ್ ಆಗ್ಬಿಟ್ಟಿದೀವಿ. ಅಂದರೆ ನಾವು ಮತ್ತೆ ಮರ್ಜ್ ಆದಾಗ, ಡೆತ್ ಅನ್ನೋದು ಒಂದು ಮರ್ಜ್ ಅಂತ ತಿಳ್ಕೊಂಡ್ರೆ, ನೇಚರ್ ಜೊತೆ ಲೈಕ್ ಪಂಚಭೂತಗಳಲ್ಲಿ ಲೀನವಾದರು ಅಂತ ಅಂತಾರಲ್ಲ, ಆ ಥರ ನಾವು ಎನರ್ಜಿ ಫಾರ್ಮಲ್ಲೇ ಆಗಿದ್ರೆ ನಮ್ಮ ಆ ಕಂಟೆಂಟ್ ಇರುತ್ತಲ್ಲ, ಆ ಕಂಟೆಂಟ್ ಅದು ಇಲ್ಲೇ ಇರಬೇಕು. ಯಾವ ರೂಪದಲ್ಲಿದೆ ಅದು ಸತ್ತ ಮೇಲೆ ಗೊತ್ತಾಗುತ್ತೆ. ಆದರೆ ಕಂಟೆಂಟ್ ಮಾತ್ರ ಇಲ್ಲೇ ಇರುತ್ತೆ ಅನ್ನೋದು ಸತ್ಯ. ಅದು ನಾವು ಸಾಯಲೇಬೇಕು ಅಂತಲ್ಲ. ಯಾಕಂದ್ರೆ ಎನರ್ಜಿ ನಾಶ ಆಗಲ್ಲ, ಕನ್ಸರ್ವ್ ಆಗಲೇಬೇಕು. ಯಾವುದೋ ಒಂದು ಫಾರ್ಮಲ್ಲಿ ಇಲ್ಲೇ ಇರಲೇಬೇಕು ಸುತ್ತಮುತ್ತ. ಹಾಗಂತ ದೆವ್ವಗಳು ನಿಜ ಅಂತ ಹೇಳೋಕ್ಕಾಗಲ್ಲ, ದೆವ್ವಗಳು ಸುಳ್ಳು ಅಂತ ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ ಯಾರಿಗೂ, ಅವರಿಗೂ ಆಗಿರಲಿಲ್ಲ. ಸೊ ಈ ಥರ ಡಿಸ್ಟರ್ಬೆನ್ಸಸ್ ಇರೋದಂತೂ ನಿಜ. ಅವರು ಈಗ ಇದಕ್ಕೆ ಪಾಸಿಬಲ್ ರೀಸನ್ಗಳು ನಾವೇನು ಚಿಂತೆ ಮಾಡ್ಬೋದು ಲಾಜಿಕಲ್ ಆಗಿ ಅಂತಂದರೆ, ಅವರು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು 100-200 ಕಿಲೋಮೀಟರ್ ದೂರದಲ್ಲಿ ಸಿಡಿಲು ಬರ್ತಾ ಇರ್ಬೋದು, ಅದನ್ನು ಅವರು ಟ್ರ್ಯಾಕ್ ಮಾಡ್ತಾ ಇದ್ರು. ಇದಕ್ಕೆ ನಾವು EVP ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ವಾಯ್ಸ್ ಫಿನಾಮಿನಾ ಅಂತ. ಅಂದರೆ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಕಾಸ್ ಆಗಿ ಅದು ರೇಡಿಯೋ ತರಂಗಗಳ ಮೂಲಕ ಮಾಡ್ಯುಲೇಟ್ ಆಗ್ಬಿಡುತ್ತೆ. ಆ ರೇಡಿಯೋ ತರಂಗಗಳು ಅಲ್ಲಿ ಬಂದ್ಬಿಡುತ್ತದು. ಅವಾಗ ಅದನ್ನು ಆಂಟೆನಾ ಇದು ರಿಸೀವ್ ಮಾಡಿದಾಗ, ಈ ಕ್ರಿಸ್ಟಲ್ ರೇಡಿಯೋ ರಿಸೀವ್ ಮಾಡಿದಾಗ, ಅದು ಯಾವುದೋ ವಾಯ್ಸ್ ಬಂದಿರೋ ಥರ ಅಥವಾ ಯಾರು ಮಾತಾಡಿರೋ ಥರ, ವಾವ್ ಅನ್ನೋ ಥರ, ಹೆಲೋ ಅನ್ನೋ ಥರ ಕಂಡೀಷನ್ಸ್ ಕೂಡ ಇರ್ಬೋದು. ಇದೆಲ್ಲ ಕಂಡೀಷನ್ಗಳು ಆ್ಯಕ್ಚುಲಿ. ಏನು ಅಂತಂದರೆ, ವಿಚಿತ್ರ ವಾಯ್ಸ್ಗಳಲ್ಲಿ ಏನೋ ಒಂದು ವಾಯ್ಸ್ ಕೇಳ್ತಿದೆ ಅಂತ ಅನಿಸೋದು, ಅಥವಾ ಅದು ರ್ಯಾಂಡಮ್ ನಾಯ್ಸ್ ಇರುತ್ತೆ. ಆ್ಯಕ್ಚುಲಿ ಅದೇನು ಇರಲ್ಲ. ಅದರಲ್ಲಿ ನನಗೇನೋ ಹಲೋ ಅಂತಿದ್ದಾರೆ ಅಂತ ಕೇಳೋದು, ಇಲ್ಲಿ ಯಾರೋ ಹಾಡ್ ಹೇಳ್ತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ ಅಂತ ಕೇಳೋದು, ಹೆಲುಸಿನೇಷನ್ ಅಂತ. ಇದು ಒಂದು ಕಂಡೀಷನ್ ಕೂಡ ಅಂತ ಅನ್ಬೋದು. ಆದರೆ ಇಲ್ಲಿ ನಾವು ನಿಕೋಲಾ ಟೆಸ್ಲಾವನ್ನೇ ಡೌಟ್ ಮಾಡ್ತಿದ್ದೀನಿ ಅಂತ ಅಲ್ಲ. ಯಾಕೆ ಅಂತಂದರೆ, ಅಂಥ ಒಂದು ವಿಷನರಿ, ಅಂಥ ಒಂದು ಗ್ರೇಟ್ ವ್ಯಕ್ತಿ ಕೆಲವೊಂದ್ಸಲ ಒಂದು ಮಾತು ಹೇಳ್ತಿದ್ರು. ಯಾವಾಗ ಮನುಕುಲ ಈ ನಾನ್ ಫಿಸಿಕಲ್ ಥಿಂಗ್ಗಳ ಬಗ್ಗೆ ಲೈಕ್ ಅನ್ವೇಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ, ಆವಾಗ ಅವರು 100 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಒಂದು ವರ್ಕ್ಗಳನ್ನು ಜಸ್ಟ್ 1-10 ವರ್ಷಗಳಲ್ಲಿ ಮಾಡಿ ಮುಗಿಸ್ತಾರೆ. ಅಷ್ಟು ಒಂದು ಫಾರ್ವರ್ಡ್ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಈ ಸ್ಪೂಕಿ ಥಿಂಗ್ಗಳು ಅಥವಾ ಈ ನಾನ್ ಫಿಸಿಕಲ್ ಥಿಂಗ್, ಎಕ್ಸ್ಟ್ರಾ ಸೆನ್ಸರಿ ಅಂತ ಕರೀತಾರಲ್ಲ, ಅಂದರೆ ತರ್ಕಕ್ಕೆ ನಿಲುಕದ್ದ ವಸ್ತುಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕು ಅಂತ ಹೇಳಿ ಅವರು ಈ ಥರ ಒಂದು ಪ್ರಯತ್ನವನ್ನು ಪಡ್ತಾ ಇದ್ರು. ಮತ್ತು ಅವರು ಇದಕ್ಕೆ ಕೆಲವೊಂದು ಪೇಟೆಂಟ್ಗಳು ಕೂಡ ಮಾಡಿಟ್ಟಿದ್ರು. ಇದು ಸುಮ್ಮನೆ ಆಟಾಡಕ್ಕೆ ಮಾಡಿದ್ದಾರೆ, ಏನೋ ಹೆದರ್ಸ್ಬೇಕು ಜನರನ್ನ ಅಂತಲ್ಲ. ಇದಕ್ಕೆಲ್ಲ ಪೇಟೆಂಟ್ಗಳು ಮಾಡಿದ್ದಾರೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಕೂಡ ಅದರಲ್ಲಿ ನೀಟಾಗಿ ಪ್ರಸ್ತಾಪ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಈ ಕ್ರಿಸ್ಟಲ್ ರೇಡಿಯೋ ಅಂತಂದರೆ ಪವರ್ನೇ ತಗೊಳ್ಳಲ್ಲ. ಯಾವುದಾದ್ರೂ ಎಲೆಕ್ಟ್ರೋಸ್ಟಾಟಿಕ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸಸ್ ಇದ್ದರೆ ಅದನ್ನು ಅದು ರೀಡ್ ಮಾಡುತ್ತೆ. ಸೊ ಇಲ್ಲಿ ಕೊನೆಯದಾಗಿ ನಮಗೆ ಏನು ಕಾಡುತ್ತೆ ಅಂತಂದರೆ ಪ್ರಶ್ನೆ, ನಿಜವಾಗ್ಲೂ ಈ ಹುಟ್ಟು ಸಾವು ಅನ್ನೋದು ಎನರ್ಜಿಗಳ ಒಂದು ರೂಪವ? ಈ ಎನರ್ಜಿಗಳ ರೂಪವೇ ಆಗಿದ್ರೆ ಯಾವಾಗ ಬೇಕಾವಾಗ ಹೇಗೆ ಬೇಕಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು. ಆ್ಯಕ್ಚುಲಿ ಫ್ರೀಕ್ವೆನ್ಸಿ ಒಂದು ನಾ ಏನು ಹೇಳಿದೆ, ಮಾತಾಡೋದು ಒಂದು ಲೋ ಫ್ರೀಕ್ವೆನ್ಸಿ ಇದ್ದರೆ, ರೇಡಿಯೋ ತರಂಗ ಹೈ ಫ್ರೀಕ್ವೆನ್ಸಿ, ನಾವು ಇದನ್ನು ಅದ್ರ ಮೂಲಕ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು, ಮಾಡ್ಯುಲೇಟ್ ಮಾಡ್ಬೋದು. ಹಾಗೆ ನಾವು ಬದುಕಿರುವಾಗ ಒಂದು ಎನರ್ಜಿ, ಸತ್ತಾಗ ಒಂದು ಎನರ್ಜಿ, ಹುಟ್ಟಕ್ಕಿಂತ ಮುಂಚೆ ಒಂದು ಎನರ್ಜಿನೇ ಆಗಿದ್ರೆ ಯಾವಾಗಲೂ ಮಾಡ್ಯುಲೇಟೇ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಬಟ್ ಅದನ್ನು ಮಾಡ್ತಿರೋರು ಯಾರು ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಅದು ಏನೇ ಕಾಡಲಿ, ನಮ್ಮ ಒಂದು ಹ್ಯೂಮನ್ ನೇಚರ್ ಏನಿದೆ, ಈ ಒಂದು ಪ್ರಕೃತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಪ್ರಕೃತಿ ಅನ್ನೋಕ್ಕಿಂತ ಈ ಅವೇರ್ನೆಸ್ ಅಂದರೆ ಏನು, ಈ ಕಾನ್ಷಿಯಸ್ನೆಸ್ ಅಂದ್ರೆ ಏನು, ಮತ್ತು ಇದು ಎಲ್ಲಿ ಮರ್ಜ್ ಆಗುತ್ತೆ ಮತ್ತು ಹೆಂಗೆ ಬಿಗಿನ್ ಆಗುತ್ತೆ ಅನ್ನೋದು ಯಾವತ್ತಿಗೂ ಗೊತ್ತಾಗಲ್ಲ ಅಂತ ನಮಗೆ ಎಲ್ಲೋ ಒಂದು ಕಡೆ ಗೊತ್ತಿದ್ರು ಕೂಡ ಒಂದು ಕಡೆ ಗೊತ್ತಾಗುತ್ತೆ. ಒಂದು ದಿನ ಎಲ್ಲ ಸತ್ಯಗಳು ಹೊರ ಬರುತ್ತೆ ಅನ್ನೋ ಈ ಹ್ಯೂಮನ್ ಕ್ಯೂರಿಯಾಸಿಟಿಗೆ ನಾವು ಯಾವತ್ತಿಗೂ ಗ್ರೇಟ್ಫುಲ್ ಆಗಿರಬೇಕು. ನಿಮಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.